ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಜಮಾ ಕುರಿತು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಹೊಸ ವರ್ಷದ ಪ್ರಯುಕ್ತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಏನ್ 2,000 ಹಣ ಕ್ರೆಡಿಟ್ ಆಗ್ತಿದೆ, ಇದು ಯಾವ ಹಣ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಅಂಡ್ ಹಾಗೇನು ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವು ಜೀವನದಲ್ಲಿ ಏನೇನೆಲ್ಲ ಅನ್ಕೋತೀರಾ, ಏನೆಲ್ಲ ಆಸೆ ಇಟ್ಕೊಂಡಿರ್ತೀರಾ, ಎಲ್ಲ ಆಸೆನೂ ಸಹ ಈಡೇರ್ಲಿ ಅಂತ ಹೇಳ್ಬಿಟ್ಟು ಮನಸ್ಫೂರ್ತಿಯಾಗಿ ನಿಮ್ಗೆಲ್ಲ ಬೆಸ್ಟ್ ವಿಶಸ್ ಕಳಿಸ್ತಿದ್ದೀನಿ. ನೀವು ವಿಶ್ ಮಾಡಬೇಕು ಅಂತ ಅಂದ್ರೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಮುಖಾಂತರ ವಿಶ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಜೊತೆಗೆ ಕೆಳಗಡೆ ಲೈಕ್ ಬಟನ್, ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಿನ್ನೆ ಒಂದು ವಿಡಿಯೋನ ಮಾಡಿ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದೆ. ನಿಮ್ಗೆ ಈ ರೀತಿ ಎಲ್ಲ ಪ್ರೋಸೆಸ್ ನಡೀತಿದೆ, ನೀವೇ ಕನ್ಫರ್ಮ್ ಅನ್ನ ಮಾಡಬೇಕು ಅಂತ ಹೇಳಿ. ಸೊ ಸಾಕಷ್ಟು ಫಲಾನುಭವಿಗಳು ಇಲ್ಲಿ ಕನ್ಫರ್ಮ್ ಅನ್ನ ಮಾಡಿದ್ದಾರೆ. ಜೊತೆಗೆ ನಮ್ಗೆ ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಆದ್ರೆ ಬರ್ತಿರುವಂತದ್ದು. ನೋಡಿ, ಹೊಸ ವರ್ಷದ ಪ್ರಯುಕ್ತ ಅಂದ್ರೆ ಇವತ್ತು ಹೊಸ ವರ್ಷ ಸ್ಟಾರ್ಟ್ ಆಯಿತು. January 1, 2026, ಡಿಸೆಂಬರ್ 31ನೇ ತಾರೀಕು 2025 ಡಿಸೆಂಬರ್ 30ನೇ ತಾರೀಕು ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2,000 ಹಣಕ್ಕಾದ್ರೆ ಕ್ರೆಡಿಟ್ ಆಗಿದೆ. ಸಾಕಷ್ಟು ಫಲಾನುಭವಿಗಳು ಕಮೆಂಟ್ಸ್ ಅನ್ನ ಮಾಡಿದ್ದಾರೆ, ನಿನ್ನೆ ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಇವತ್ತು ಬಂದು ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ. ಸೊ ನಿಮ್ಗೆಲ್ಲ ಈಗ ಒಂದು ಡೌಟ್ ಇರುತ್ತೆ, ಹಾಗಿದ್ರೆ ಯಾವ ಹಣ ಇಲ್ಲಿ ಕ್ರೆಡಿಟ್ ಆಗ್ತಿರುವಂತದ್ದು? ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಏನಾದ್ರೂ ಜಮಾ ಆಗ್ತಿದ್ಯಾ ಅಂತ ಹೇಳಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಫಲಾನುಭವಿಗಳಿಗೆ 24ನೇ ಕಂತಿನ ಹಣ ಜಮಾ ಮಾಡ್ತಾರೆ. ಜಮಾ ಮಾಡಿದ ಆದ್ಮೇಲೆ ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಹಣ ಕ್ರೆಡಿಟ್ ಆಗ್ತಾನೆ ಬಂತು. ಸದನದಲ್ಲಿ ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಆಗಿದ್ದರಿಂದ ಏನ್ ಮಾಡಿದ್ರು, ಸಡನ್ ಆಗಿ ಹಣ ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡಿದ ಆದ್ಮೇಲೆ ಪ್ರತಿನಿತ್ಯನೂ ಹಂತ ಹಂತವಾಗಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಆದ್ರೆ ಜಮಾ ಆಯಿತು. ಒಂದು 60 to 70% ಆಫ್ ದಿ ಫಲಾನುಭವಿಗಳಿಗೆ ಹಣ ಆದ್ರೆ ಕ್ರೆಡಿಟ್ ಆಗಿತ್ತು. ಸಾಕಷ್ಟು ಫಲಾನುಭವಿಗಳು 24ನೇ ಕಂತಿನ ಹಣ ನನಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ರು. ಇಲ್ಲಿ ನೋಡಿದ್ರೆ ನೀವು ಹೊಸ ವರ್ಷಕ್ಕೆ 25ನೇ ಕಂತಿನ ಹಣ ಜಮಾ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ಸ್ ಬರ್ತಿದಾವೆ ಅಂತ ಹೇಳಿ ನೀವು ಕೇಳ್ತಿದ್ರಿ. ನೋಡಿ, ನಿಮ್ಗೆ ಡಿಸೆಂಬರ್ 31ನೇ ತಾರೀಕು, ಡಿಸೆಂಬರ್ 30ನೇ ತಾರೀಕು ಹೊಸ ವರ್ಷದ ಪ್ರಯುಕ್ತ ಇಲ್ಲಿ ಹಣ ಜಮಾ ಆಗ್ತಿರುವಂತದ್ದು, ಹಣ ಬಿಡುಗಡೆ ಆಗಿರುವಂತದ್ದು 24ನೇ ಕಂತಿನ ಪೆಂಡಿಂಗ್ ಹಣ. 24ನೇ ಕಂತಿನ ಹಣ ಯಾರಿಗಾದ್ರೆ ಬಂದಿಲ್ವೋ ಅಂತಹ ಫಲಾನುಭವಿಗಳಿಗೆ ಕಳೆದ 2 ದಿನಗಳಿಂದ ಹಣ ಜಮಾ ಆಗ್ತಿದೆ. ಇದರ ಒಂದು ಪ್ರೊಸೆಸ್ ಸ್ಪೀಡ್ ಅಪ್ ಆಗ್ತಿದೆ. ಜೊತೆಗೆ ಇವತ್ತು ಹೊಸ ವರ್ಷದ ದಿನ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಇಂತಹ ಫಲಾನುಭವಿಗಳಿಗೆ 24ನೇ ಕಂತಿನ ಹಣ ಜಮಾ ಮಾಡ್ತಿದ್ದಾರೆ. ಸೊ ನೀವು 24ನೇ ಕಂತಿನ ಹಣ ಈಗಾಗಲೇ ರಿಸೀವ್ ಮಾಡ್ಕೊಂಡಿರೋಂಥವ್ರು 25ನೇ ಕಂತಿನ ಹಣ ಎಲ್ರಿಗೂ ಬಂದ್ಬಿಟ್ಟಿದೆ, ನನಗೆ ಬಂದಿಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸರ್ಕಾರದ ಕಡೆಯಿಂದ ಇನ್ನೂ 25ನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ. ಇದರ ಒಂದು ಪ್ರೋಸೆಸ್ ಆದ್ರೆ ಶುರು ಆಗಿಲ್ಲ. ಕೆಲವೊಬ್ರು ಹೇಳ್ತಿರ್ತಾರೆ 25, 26ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ಬಟ್ ಇನ್ನೂ ಸಹ 25ನೇ ಕಂತಿನ ಹಣ ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಿಡುಗಡೆ ಆದ್ರೆ ಆಗಿಲ್ಲ. ಸೊ ಆಗಸ್ಟ್ ತಿಂಗಳವರೆಗೂ ಅಂದ್ರೆ 23ನೇ ಕಂತಿನ ಹಣದವರೆಗೂ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರು. ಅದಾದ್ಮೇಲೆ ಸೆಪ್ಟೆಂಬರ್ ತಿಂಗಳ ಹಣ ಡಿಸೆಂಬರ್ ಅಲ್ಲಿ ಬಿಡುಗಡೆ ಮಾಡಿದ್ರು. ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಈಗ ಮತ್ತೆ ಬಿಡುಗಡೆ ಮಾಡಿರುವಂತದ್ದು ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗುತ್ತೆ. ಸೊ ಇಲ್ಲಿ 24ನೇ ಕಂತಿನ ಹಣ ಬಂದಿರೋರಿಗೂ ಒಂದು ಗುಡ್ ನ್ಯೂಸ್ ಇದೆ. ಜೊತೆಗೆ 24ನೇ ಕಂತಿನ ಹಣ ಬರ್ದೇ ಇರೋರಿಗೂ ಒಂದು ಗುಡ್ ನ್ಯೂಸ್ ಇದೆ. 24ನೇ ಕಂತಿನ ಹಣ ಯಾರಿಗಾದ್ರೆ ಬಂದಿಲ್ವೋ ನಿಮಗೇನ್ ಗುಡ್ ನ್ಯೂಸ್ ಅಂತ ಅಂದ್ರೆ, ಈಗ ಹಣ ಜಮಾ ಆಗ್ತಿದೆ, ಪೆಂಡಿಂಗ್ ಹಣ ರಿಲೀಸ್ ಮಾಡಿದಾರೆ. ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. 24ನೇ ಕಂತಿನ ಹಣ ಈಗಾಗಲೇ ಯಾರಿಗೆ ಬಂದಿದೆಯೋ ಇವ್ರಿಗೇನ್ ಗುಡ್ ನ್ಯೂಸ್ ಅಂತ ಅಂದ್ರೆ, 24ನೇ ಕಂತಿನ ಹಣ ನಿಮ್ಗೆ ಈಗಾಗಲೇ ಬಂದಿದ್ರೆ ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಆದ್ರೆ ಬರ್ತಿದಾವೆ. ಫೆಬ್ರವರಿ ಅಂಡ್ ಹಾಗೇನು ಮಾರ್ಚ್ ತಿಂಗಳ ಹಣ ಏನ್ ಬಾಕಿ ಇಟ್ಕೊಂಡಿದ್ರು, ಬಾಕಿ ಇರುವಂತಹ ಹಣ ಒಟ್ಟಿಗೆ 4,000 ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಜಾನ್ವರಿ ತಿಂಗಳಲ್ಲಿ. ಸೊ ನಿಮ್ಗೆ ಜನವರಿ ತಿಂಗಳಲ್ಲಿ ಬಂದ್ಬಿಟ್ಟು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಇರುವಂತಹ 4,000 ಆದ್ರೂ ಬಿಡುಗಡೆ ಆಗ್ಬೋದು, ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗ್ಬೋದು. ಇಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಅಂತ ಅಂದ್ರೂ ಒಂದು 2,000 ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ. 26ನೇ ಕಂತಿನ ಹಣ ಅದು ಫೆಬ್ರವರಿ ತಿಂಗಳದು. ಓಕೆನಾ? ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಆದ್ರೆ ಕೊಟ್ಟಿರುವಂತದ್ದು. ಇಲ್ಲಿ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಇರೋದ್ರಿಂದ ಇಲ್ಲಿ ಒಟ್ಟಿಗೆ 4,000 ಜಮಾ ಮಾಡ್ತೀವಿ ಅಂತ ಹೇಳಿದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ಹೇಳಿ ನಾವೆಲ್ಲರೂ ವೆಯ್ಟ್ ಮಾಡಿ ನೋಡ್ಬೇಕಾಗುತ್ತೆ. ಸೊ 25ನೇ ಕಂತಿನ ಹಣ ಬೇರೆಯವ್ರಿಗೆ ಬಂದಿದೆ, ನಿಮಗೆ ಬಂದಿಲ್ಲ ಅಂತ ಹೇಳಿ ಯಾರು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ
ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಇದುವರೆಗೂ ಬಿಡುಗಡೆ ಆಗಿಲ್ಲ. ಯಾವ ಜಿಲ್ಲೆಯವರಿಗೂ ಬಿಡುಗಡೆ ಆಗಿಲ್ಲ. ನಿಮಗೆ ಬಂದ್ಬಿಟ್ಟು ಜಾನ್ವರಿ ತಿಂಗಳಲ್ಲಿ ಜಾನ್ವರಿ 15ನೇ ತಾರೀಕು ಒಳಗಡೆ ಹಣ ಆದ್ರೆ ಬಿಡುಗಡೆ ಆಗುತ್ತೆ. ಮತ್ತೆ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ಬರುತ್ತೆ. ಅಂಡ್ ಇನ್ನೊಂದು ನಿಮ್ಗೆ ಗುಡ್ ನ್ಯೂಸ್ ಕೊಡೋದು ಏನು ಅಂತ ಅಂದ್ರೆ, ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಾನು ಹೇಳಿದೆ ನಿಮ್ಗೆ ಒಟ್ಟಿಗೆ 4,000 ಬರುತ್ತೆ ಅಂತ ಹೇಳಿ, ಫೆಬ್ರವರಿ ಅಂಡ್ ಹಾಗೇನು ಮಾರ್ಚ್ ತಿಂಗಳ ಹಣ. ಈ ಹಣ ನಿಮ್ಗೆ ಯಾವ ರೀತಿ ಬರುತ್ತೆ ಅಂತ ಅಂದ್ರೆ, ಜಾನ್ವರಿ ತಿಂಗಳಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಇರೋದ್ರಿಂದ ಒಂದೇ ಸರಿ 4,000 ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಮುಂದೆ ಯಾವ ರೀತಿ ಅಪ್ಡೇಟ್ಸ್ ಬರುತ್ತೆ ಅಂತ ನೋಡೋಣ. ಇನ್ನೊಂದು 25ನೇ ಕಂತಿನ ಹಣ ಇದುವರೆಗೂ ಬಿಡುಗಡೆ ಆಗಿಲ್ಲ. ಈಗ ಜಮಾ ಆಗ್ತಿರುವಂತದ್ದು ಹೊಸ ವರ್ಷ ಹಬ್ಬದ ಪ್ರಯುಕ್ತ 24ನೇ ಕಂತಿನ ಪೆಂಡಿಂಗ್ ಹಣ ಆದ್ರೆ ಆಗಿರುತ್ತೆ. ಓಕೆನಾ? ಇವತ್ತಿನ ಈ ವಿಡಿಯೋಗೆ ಮತ್ತೊಂದ್ಸರಿ ಮರಿದೆ ಕಮೆಂಟ್ ಅನ್ನ ಮಾಡಿ, ನಿಮ್ಗೆ 24ನೇ ಕಂತು ಹಣ ಬಂದಿದ್ಯಾ ಬಂದಿಲ್ವಾ ಅಂತ ಹೇಳಿ. ಓಕೆನಾ? ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಹಿರಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.